ಜಗನ್ಮಾತೆಯನ್ನು ಆರಾಧಿಸುತ್ತಾ ಸಂತ ಶಿರೋಮಣಿ ಶ್ರೀ ಸೇವಾಲಾಲ್ ಮಹಾರಾಜರನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಸಿಕೊಂಡು ಬಸವಾದಿ ಪ್ರಮುಖರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಭಾವನಾತ್ಮಕ ರೀತಿಯಿಂದ ಆಧ್ಯಾತ್ಮಿಕ ರೀತಿಯಿಂದ ಭಕ್ತಿ ಮಾರ್ಗದಲ್ಲಿ ಅವರನ್ನು ಕೂಡ ನಾನು ನೆನೆಸಿ ಯಾವತ್ತೂ ಪ್ರಾರ್ಥಿಸುವವರಿಗೆ ಸಂತರು ಶರಣರು ಕಲಬುರಗಿ ಜಿಲ್ಲೆ ಸಂತರ ಸೋಪಿ ಸಂತರ ಶರಣರ ನಾಡಾಗಿದ್ದು ಅದರಲ್ಲಿ ವಿಶೇಷವಾಗಿ ಗುಲ್ಬರ್ಗಾ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಸುಪ್ರಸಿದ್ಧ ತೀರ್ಥಕ್ಷೇತ್ರ ಆಗಿರುವಂಥ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನವಿದ್ದು, ಚೌಡಾಪುರ ಚಲಂಗೇರಿಯ ಮಧ್ಯದಲ್ಲಿ ಶ್ರೀ ಮಹಾಂತೇಶ್ವರ ದೇವಸ್ಥಾನವಿದ್ದು, ಅದೇ ರೀತಿಯಾಗಿ ಚಿನ್ಮಳ್ಳಿಯಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನವಿದ್ದು, ಅಫಜಲ್ಪುರ ನಗರದಲ್ಲಿ ಶ್ರೀ ಮಳೇಂದ್ರ ಸ್ವಾಮೀಜಿಯವರ ಮಠ ಆಗಿದ್ದು, ಬಡದಾಳದಲ್ಲಿ ಕೂಡ ಶ್ರೀ ಮಠ ಆಗಿದ್ದು, ಹೀಗೆ ಅನೇಕ ದೇವಸ್ಥಾನಗಳು ನಮ್ಮ ಅಫಜಲ್ಪುರ ಮತಕ್ಷೇತ್ರದಲ್ಲಿ ಇರೋದರಿಂದ ಅನೇಕ ಭಕ್ತರು ದಿನನಿತ್ಯ ದರ್ಶನ ಪಡ್ಕೊಳ್ಳಿಕ್ಕೆ ಈ ಭಾಗಕ್ಕೆ ಬರ್ತಾ ಇರ್ತಾರೆ. ಈಗ ನಮ್ಮ ಯುವಕರಾಗಿರುವಂಥ ಪವನ್ ಕುಮಾರ್ ರಾಥೋಡ್ರವರು MA ಪದವೀಧರಾಗಿದ್ದು ಸ್ವಾಗತ ಎಂಬ ಶುದ್ಧ ಶಾಕಾಹಾರಿಯ ಹೋಟೆಲನ್ನು ಇಂದಿನಿಂದ ಪ್ರಾರಂಭ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. 1980ರ ದಶಕಕ್ಕಿಂತ ಮುಂಚೆ ಅನೇಕ ಜನರಿಗೆ ಶಿಕ್ಷಣ ಪಡೆದಾದ ಮೇಲೆ ಅವರಿಗೆ ಉದ್ಯೋಗ ಸಿಗುವಂಥ ಸೌಲಭ್ಯ ಸರ್ಕಾರದವರು ಮಾಡಿಕೊಡ್ತಿದ್ರು. ಆದರೆ 80ರ ದಶಕದಿಂದ ಈಚೆಗೆ ಅನೇಕ ಜನ ಪದವಿ ಪಡೆದುಕೊಂಡಿದ್ರೂ ಕೂಡ ಉದ್ಯೋಗ ಸಿಗೋದು ತುಂಬ ಕಷ್ಟ ಆಗಿದೆ. ಅದರಲ್ಲಿ KPSC ಆಗಿರ್ಬೋದು, UPSC ಆಗಿರ್ಬೋದು, ಅನೇಕ ಹಗರಣಗಳಿಂದ ಉದ್ಯೋಗ ಆಕಾಂಕ್ಷಿಗಳಿಗೆ ನಿರಾಶೆಯಾಗಿ ಉದ್ಯೋಗ ಸಿಗಲಾರದ ಪರಿಸ್ಥಿತಿ ಇಂದಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ನಾನು ಹೆಮ್ಮೆ ಪಡೆದುಕೊಳ್ತಾ ಇದ್ದೇನೆ ಪವನ್ ಕುಮಾರ್ ಬಗ್ಗೆ. ಅವರು ಒಬ್ಬ MBA ಪದವೀಧರಾಗಿ ಉದ್ಯೋಗ ಪಡೆದುಕೊಳ್ಳಬಹುದಾಗಿತ್ತು. ಆದರೂ ಉದ್ಯೋಗ ಪಡೆದುಕೊಳ್ಳದೆ ಅವರು ಉದ್ಯೋಗಿಯಾಗದೆ ಇವತ್ತು ಉದ್ಯಮಿಯಾಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಉದ್ಯಮಿ ಆಗಿರೋದ್ರಿಂದ ಅವರು ಅನೇಕ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವ ಒಂದು ಶಕ್ತಿ ಆ ಉದ್ಯಮಿಗಳಲ್ಲಿ ಹತ್ತಿರ ಇರ್ತದೆ. ಆದುದರಿಂದ ಈ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಮಾತನಾಡದೆ ಉತ್ತರೋತ್ತರವಾಗಿ ಈ ನಮ್ಮ ಸ್ವಾಗತ ಏನು ರೆಸ್ಟೋರೆಂಟ್ ಇದೆ, ಶುದ್ಧ ಶಾಕಾಹಾರಿಯ ಹೋಟೆಲ್ ಇದೆ, ನಮ್ಮ ಅನೇಕ ಜನ ಭಕ್ತರ ಒಳ್ಳೆ ಸುಚಿತ್ರವಾದಂಥ ಭೋಜನ ಇಲ್ಲಿ ಸಿಗಲಿ, ಒಳ್ಳೆ ಉಪಹಾರ ಸಿಗಲಿ ಮತ್ತು ಈ ಒಂದು ಹೋಟೆಲು ಇದೇನು ಸಸ್ಯಾಹಾರಿ ಸ್ವಾಗತ ಹೋಟೆಲ್ ಇದೆ ಉತ್ತರೋತ್ತರವಾಗಿ ಬೆಳೆದು ಈ ಭಾಗಕ್ಕೆ ಒಳ್ಳೆಯ ಒಂದು ಸೇವೆ ಕಲ್ಪಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಶ್ರೀ ಶಿವಾಲಾಲ್ ಮಹಾರಾಜ್ ಜಗದಂಬಾದೇವರಲ್ಲಿ ಪ್ರಾರ್ಥಿಸಿ ನಮ್ಮ ಪವನ್ ಕುಮಾರ್ ಅವರಿಗೆ ಈ ಉದ್ಯೋಗದಲ್ಲಿ ಯಶಸ್ವಿ ಕಾಣಲಿಕ್ಕೆ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್. ಸ್ವಾಗತ ಶುದ್ಧ ಸಸ್ಯಾಹಾರಿ ಹೋಟೆಲು ನಮ್ಮ 150E ರಾಷ್ಟ್ರೀಯ ಹೆದ್ದಾರಿ ಗುಲ್ಬರ್ಗಾದಿಂದ ಅಫಜಲ್ಪುರ ಹೋಗುವ ಮಾರ್ಗದಲ್ಲಿ, ಅದರಲ್ಲಿ ಚೌಡಾಪುರದಿಂದ ಕೇವಲ 1-1.5 ಕಿಲೋಮೀಟರ್ ಅಂತರದಲ್ಲಿದೆ. ಅದು ನಮ್ಮ ಅಫಜಲ್ಪುರ ಹೋಗುವ ಕ್ರಾಸ್ ರಸ್ತೆ ಅಂತ ನಾವು ಗುರುತಿಸ್ಕೊಳ್ಬೇಕಾಗಿದೆ. ಯಾರೇ ನಮ್ಮ ಉಪಹಾರನ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಊಟ ಮಾಡ್ಕೊಳ್ಳಿಕ್ಕೆ ಬರುವಂಥವ್ರಿಗೆ ಬಹಳ ಒಳ್ಳೆ ರಸ್ತೆ ಆಗಿರೋದ್ರಿಂದ ಮತ್ತು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಈ ಒಂದು ಹೋಟೆಲಿನ ಗ್ರಾಹಕರು ತಮ್ಮ ಒಳ್ಳೆ ಸುಚಿತ್ರವಾದಂಥ ಆಹಾರವನ್ನು ಅಥವಾ ಉಪಹಾರವನ್ನು ತೆಗೆದುಕೊಳ್ಳಲಿಕ್ಕೆ ಬಹಳಷ್ಟು ಒಂದು ಒಳ್ಳೆ ಉಪಯೋಗವಾದಂಥ ರೆಸ್ಟೋರೆಂಟನ್ನು ಮಾಡಿದ್ದಾರೆ. ತಾವು ಅದನ್ನು ಉಪಯೋಗ ಪಡಿಸಿಕೊಳ್ಳಲಿಕ್ಕೆ ನಾನು ಗ್ರಾಹಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ.